ನಾನು ನಿಮ್ಮ ನೆಲದಲ್ಲಿ ನಿಂತು ಬೇರೆಯವ್ರಿಗಿಂತ ಒಂದು 20% ಜಾಸ್ತಿ ಯೋಚನೆ ಮಾಡ್ಬೋದು ನಾನು, ಬಿಕಾಸ್ ಐ ಆಮ್ ಎ ಫಾದರ್. ಯಾಕೆಂದು ನನಗೆ ಅರ್ಥ ಆಗುತ್ತೆ. ಬಟ್ ಏನು ಮಾಡಲಿ, ನನ್ನ ಹತ್ರ ಸಾಂತ್ವನ ಇಲ್ಲ, ನನ್ನ ಹತ್ರ ಪರಿಹಾರ ಇಲ್ಲ. ಇದು ದುಡ್ಡಿನಿಂದಲೂ ಪರಿಹಾರ ಆಗೋದಲ್ಲ, ಭಾವನೆಗಳಿಂದನೂ ಪರಿಹಾರ ಆಗೋದಲ್ಲ. ಮುಖ್ಯವಾಗಿ ಹೇಳ್ತೀನಿ, ಟೈಮಿಂದನೂ ಪರಿಹಾರ ಆಗೋದಲ್ಲ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ರಾಂಗ್ ಸ್ಟೇಟ್ಮೆಂಟ್. ಟೈಮ್ ಡಸಂಟ್ ಹೀಲ್ ಎವ್ರಿಥಿಂಗ್. ಈಗ ವೆನ್ನು ಕೂಸಿನ ಬದುಕಿನ ಅದ್ಭುತ ಕ್ಷಣಗಳು ಮತ್ತು ಆಕೆಯ ದುರಂತ ಅಂತ್ಯ, ವಿಲ್ ಟೈಮ್ ಹೀಲ್ ಇಟ್ ಫಾರ್ ಯು? ಬದುಕಿರೋ ತನಕನೂ ಈ ಒಂದು ನೋವು ಕಾಡತ್ತೆ ಸರ್. ಇದು ಬಿಡಲ್ಲ ಸರ್. ಇದು ಟೈಮ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಮೀ ಇನ್ ಎನಿ ವೇ ಸರ್. ಇಲ್ಲಿ ನಥಿಂಗ್ ವಿಲ್ ಹೆಲ್ಪ್ ಯು. ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಐ ಆಮ್ ಸೋ ಸ್ಟುಪಿಡ್. ಐ ಆಮ್ ಟೆಲಿಂಗ್ ಯು ಟುಡೇ, ಐ ಆಮ್ ಸೋ ಸ್ಟುಪಿಡ್. ಸರಿಗಿಲ್ಲ ನಾನು. ಐ ಕಾಂಟ್ ಹೆಲ್ಪ್ ಯು. ಐ ಕಾಲ್ ಮೈ ಸೆಲ್ಫ್ ಎ ಸ್ಟುಪಿಡ್ ಟುಡೇ. ಏನು ತೊಂದರೆ ಇಲ್ಲ. ಐ ಕಾಂಟ್ ರಿಯಲಿ ಹೆಲ್ಪ್ ಯು. ಬಟ್ ಒಂದು ಕೆಲಸ 0.0000 ಫ್ರ್ಯಾಕ್ಷನ್ ಆಫ್ 0.1% ಏನು ಮಾಡ್ಬೋದು ಅಂದರೆ, ಧೈರ್ಯ ತುಂಬೋ ಕೆಲಸ ಮಾಡಬಹುದು, ತುಂಬಬಹುದು ಧೈರ್ಯ. ಆದರೆ ಧೈರ್ಯ ಕೊಡೋಕ್ಕಾಗಲ್ಲ. ತುಂಬೋದಕ್ಕೂ ಕೊಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಇಟ್ಸ್ ನಾಟ್ ಪಾಸಿಬಲ್. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ನಾನು ಹಾಡುಗಳನ್ನು ಕೇಳಿದಾಗ ಹೇಳಿದೆ, ನಿಮ್ಮನ್ನು ನೋಡಿದಾಗ ಹೇಳಿದೆ, ನಿಮ್ಮನ್ನು ನೆನ್ನೆ ಮಾತಾಡಿಸಿದಾಗ ನಾನು ಹೇಳಿದೆ, ನಾವು ಯಾರ ವಿರುದ್ಧನೂ ಮಾತಾಡೋಕ್ಕೆ ಇಲ್ಲಿ ಕೂತ್ಕೊಂಡಿಲ್ಲ. ಬಟ್ ಒಬ್ಬ ತಂದೆಗೆ ಕೂಸನ್ನು ಕಳೆದುಕೊಂಡೋದಕ್ಕಿಂತ ನೋವು ಬೇರೆ ಯಾವುದೂ ಇಲ್ಲ. ಬೇರೆ ಯಾವುದೂ ಇಲ್ಲ ಸರ್. ದರ್ ಇಸ್ ನಥಿಂಗ್. ತಂದೆಯವರು ಯಾವಾಗಲೂ ಭಾಳ ಇಷ್ಟಪಡೋದೇ ಹೆಣ್ಮಕ್ಳನ್ನ ಸರ್. ನೀವು ಏನೇ ಅನ್ರಿ ಸರ್, ಅದು ಬೇರೆ ಬೇರೆ ಏನಾದರೂ ಆಗಿರ್ಬೋದು. ಅಟ್ಲೀಸ್ಟ್ ನಾನಂತೂ ನನಗೆ ಹೆಣ್ಮಕ್ಳು, ನನ್ನದು ಸೆಕೆಂಡ್ ಪಾಪು ಆಗೋಗೂ ಅವ್ರು ಕೇಳ್ತಾಯಿದ್ದು, ಈ ಸತಿ ಏನಾಗುತ್ತೆ ರೀ, ಗಂಡಾಗುತ್ತೆ ಹೆಣ್ಣಾಗುತ್ತೆ? ದಿಸ್ ಟೈಮ್ ಆಲ್ಸೋ ಇಟ್ಸ್ ಅ ಬೇಬಿ ಗರ್ಲ್ ಅಂತಲೇ ಹೇಳಿದ್ದೆ. ನಾನು ಹೇಳಿದ್ದೇ ಆಗಿತ್ತು. ಮತ್ತೆ